ಆತ್ಮೀಯರೇ, ನಾನು ಲಿಂಗರಾಜ್ ಧಾರವಾಡ ಶೆಟ್ಟರ್, ಜನಕನ್ನಡ ವಾಹಿನಿಗೆ ಸ್ವಾಗತ. ಇಂದು ಹುಬ್ಬಳ್ಳಿಯಲ್ಲಿ ಸಂಕ್ರಾಂತಿ ಸಂಭ್ರಮದ ಬಗ್ಗೆ ಒಂದು ವಿಶೇಷ ವರದಿಯನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಹುಬ್ಬಳ್ಳಿಯಲ್ಲಿ ನೆಲೆಸಿರುವಂಥ ವಿಜಯಪುರ ಗೆಳೆಯರ ಬಳಗದ ವತಿಯಿಂದ ನಿರಂತರವಾಗಿ ಸಂಕ್ರಮಣವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದು 20ನೇ ಸಂಕ್ರಮಣ ಸಂಭ್ರಮಾಚರಣೆಯನ್ನು ಹುಬ್ಬಳ್ಳಿಯ ದ ಸಿಲ್ವರ್ ಓಕ್ ಫಾರ್ಮ್ ಬಾಬಾ ಸಾಹೇಬ್ ಬಿ ಪಾಟೀಲ್ ಅವರ ಫಾರ್ಮ್ ಹೌಸ್ನಲ್ಲಿ ನಡೆಯಿತು. ಈ ಒಂದು ಸಂಭ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತವಾದ ಪ್ರಹ್ಲಾದ್ ಜೋಶಿ ಅವರು, ಮಾನ್ಯ ಕೇಂದ್ರ ಸಚಿವರು ಆಗಮಿಸಿದ್ದರು. ಪ್ರದೀಪ್ ಶೆಟ್ಟರ್ ಅವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಪದ್ಮಶ್ರೀ ಡಾಕ್ಟರ್ ಎಂ ಜೋಶಿ ಖ್ಯಾತ ನೇತ್ರ ತಜ್ಞರು ಹಾಗೂ ಶ್ರೀ ಸಂಗಮೇಶ್ ಬಬಲೇಶ್ವರ್ ಮಾನ್ಯ ಅಧ್ಯಕ್ಷರು ಬಾಲ ವಿಕಾಸ ಅಕಾಡೆಮಿ ಕರ್ನಾಟಕ ಸರ್ಕಾರ ಹಾಗೂ ಶ್ರೀ ಮೋಹನ್ ಲಿಂಬಿಕಾಯಿ ಮಾನ್ಯ ಮಾಜಿ ವಿಧಾನ ಪರಿಷತ್ ಸದಸ್ಯರು ಆಗಮಿಸಿದ್ದರು. ಈ ಕಾರ್ಯಕ್ರಮವನ್ನು ನೆರೆದಿರುವಂಥ ಗೆಳೆಯರ ಬಳಗದವರು ಬಹಳ ಆತ್ಮೀಯತೆಯಿಂದ ಆಚರಿಸಿ ಸಂಭ್ರಮಿಸಿದರು. ಈ ಕಾರ್ಯಕ್ರಮದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹಿತ ನೆರವೇರಿಸಲಾಗಿತ್ತು ಹಾಗೂ ಎಲ್ಲರಿಗೂ ಪುಷ್ಕಳ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ವಿಜಯಪುರ ಗೆಳೆಯರ ಬಳಗದ ಅಧ್ಯಕ್ಷ ಶ್ರೀ ಚನ್ನಪ್ಪ ಜಳಕಿ ಹಾಗೂ ಕಾರ್ಯದರ್ಶಿಯಾದ ಡಾಕ್ಟರ್ ಮೋಹನ್ ನುಚ್ಚಿ ಅವರ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರು ಮತ್ತು ಪುರುಷರು ಬಿಳಿ ಧೋತರ, ಬಿಳಿ ಅಂಗಿ, ಟೊಪಿಗಿ, ರೇಷ್ಮೆ ಪಟಗ, ಬಿಳಿ ರುಮಾಲು, ಪೈಜಾಮು, ನೇರು ಶರ್ಟು, ಬಿಳಿ ಶೇರ್ವಾನಿ, ಟೊಪಿಗಿ ಧರಿಸಿ ಬಂದಿದ್ದರು ಹಾಗೂ ತಾಯಂದಿರು ಇಳಕಲ್ ಸೀರೆ ಅದಕ್ಕೆ ತಕ್ಕಂಥ ಮ್ಯಾಚಿಂಗ್ ಬಟ್ಟೆ ಉಟ್ಕೊಂಡು ಶೃಂಗಾರದ ಕಳೆಯನ್ನು ತುಂಬಿದ್ದರು. ಈ ಒಂದು ಸಾಂಪ್ರದಾಯಿಕ ಉಡುಗೆ ಒಂದು ಸಾಂಸ್ಕೃತಿಕ ಹೆಮ್ಮೆಯಾಗಿ ಮಾರ್ಪಟ್ಟಿತ್ತು. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ತಾವು ಯೂಟ್ಯೂಬ್ನಲ್ಲಿ ನೋಡಬೇಕು ಮತ್ತು ಮತ್ತೊಬ್ಬ ಗೆಳೆಯರಿಗೆ ಕಳಿಸಬೇಕು ಹಾಗೂ ತಾವು ಸಬ್ಸ್ಕ್ರೈಬ್ ಮಾಡಬೇಕು, ಇನ್ನೊಬ್ಬರಿಗೆ ಶೇರ್ ಮಾಡಬೇಕು, ಲೈಕ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಯಾವುದೇ ಸುದ್ದಿ ಹಾಗೂ ಜಾಹೀರಾತುಗಳನ್ನು ಸಹಿತ ಇದರಲ್ಲಿ ಪ್ರಸಾರಿಸಲಾಗುವುದು. ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿರಿ. ಧನ್ಯವಾದಗಳು. ಸರ್ ಈ ಕಡೆಗೆ ಒಂಚೂರು ಬಾಳಿನಲ್ಲಿ ಹೊಸ ಬೆಳಕನ್ನ ಮೂಡಿಸಲಿ. ಸುಗ್ಗಿ ಬಂದ ಕಾಲಕ್ಕೆ ಹಿಗ್ಗಿನ ಸಂಭ್ರಮ ಚೆಲ್ಲುವ ಒಂದೊಂದು ನೆಲ್ಲದ ರಾಶಿಯ ಮಾಡುವಂತಹ ಭೂಮಿ ತಾಯಿಗೆ, ಅನ್ನದಾತನಿಗೆ ಈ ಮೂಲಕ ನಮನ ಸಲ್ಲಿಸೋಣ. ಮುಗಿಯಿತು ದಕ್ಷಿಣಾಯಣ, ಬಂದಿತು ಉತ್ತರಾಯಣ, ತುಂಬಲಿ ಎಲ್ಲರ ಬಾಳಲ್ಲಿ ಸುಖ ಶಾಂತಿಯ ಪೂರಣ. ಈ ಸೂರ್ಯ ಕಿರಣ ಅರ್ಥಪೂರ್ಣವಾಗಿ ಶ್ರದ್ಧೆಯ ಮಹತ್ವವನ್ನ ಸಾರುವಂತಹ ಮಕರ ನಿರ್ವಿಘ್ನಂ ಸರ್ವ ಕಾರ್ಯೇಷು ಸರ್ವದಾ. ಮೊದಲಿಗೆ ಗಣೇಶನನ್ನು ಸ್ತುತಿಯನ್ನು ನಾವು ಮೀಟಿಂಗ್ನಾಗ ಬೇಡಿಕೊಳ್ಳುವೆ ದೇವನೇ, ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ
ದೇವನೇ ಕರುಣಿಸಯ್ಯ ದೀನಬಂಧು ಕರುಣಿಸಯ್ಯ ದೀನಬಂಧು ಜೀವಕೋಟಿ ಕಾವನೇ ದೂರವಿರಿಸು ಮನವನು ಶರಣು ಬಂದೆ ಸಲಹೋ ದೇವ ಶರಣು ಬಂದೆ ಸಲಹೋ ದೇವ ವರದ ಭಯ ಹಸ್ತನೇ ಕರುಣಿಸಯ್ಯ ದೀನಬಂಧು ಕರುಣಿಸಯ್ಯ ದೀನಬಂಧು ಜೀವಕೋಟಿ ಕಾವನೇ ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ ಮನುಜ ತನ್ನ ಸ್ವಾರ್ಥಕ್ಕಾಗಿ ಗಳಿಯುವುದೆಲ್ಲ ನಿತ್ಯವೂ ಮನುಜ ತನ್ನ ಸ್ವಾರ್ಥಕ್ಕಾಗಿ ದುಡಿಯುವುದೆಲ್ಲ ಧರ್ಮದಿಂದ ಗಳಿಸಿ ದಂತದೆಲ್ಲ ನಿತ್ಯವೂ ನ್ಯಾಯ ಧರ್ಮದಿಂದ ಗಳಿಸಿ ದಂತದೆಲ್ಲ ನಿತ್ಯವೂ ಗರ್ವವಳಿದು ಮೂಡಿ ಬರಲಿ ಗರ್ವ ಭಾವನೆ ಕರುಣಿಸಯ್ಯ ದೀನಬಂಧು ಕರುಣಿಸಯ್ಯ ದೀನಬಂಧು ಜೀವಕೋಟಿ ಕಾವನೇ ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ ಬೇಡಿಕೊಳ್ಳುವೆ ದೇವನೇ ಬೇಡಿಕೊಳ್ಳುವೆ. ಯಾಕಂದ್ರೆ ಜೋಶಿ ಸಾಹೇಬರು ಪ್ರತಿ ವರ್ಷ ಹೇಳ್ತಿದ್ರು, ನಾವು ಈ ಸಂಘ ಒಂದು ಇದು ಮಾಡಿದ ಮೇಲೆ ನಾವು ಭಾಳಷ್ಟು ದಿನ ಈ ಸಂಘಕ್ಕೆ ನಾನು ಮಾಡ್ಬೇಕಂತ ಓಡಾಡಿದ್ದೆ, ಆದರೂ ನೀವು ಮಾಡಿದ್ರಿ ಭಾಳ ಒಳ್ಳೇದಾಯ್ತು ಅಂತ ಪ್ರತಿ ವರ್ಷ ಅವರು ನಮ್ಮನ್ನು ಹುರಿದುಂಬಿಸಿ ಈ ಸಂಕ್ರಮಣ ಕಾರ್ಯಕ್ರಮ ಮಾಡಿ ಅಂತ ಪ್ರಥಮವಾಗಿ ಸಂಕ್ರಮಣ ಹಬ್ಬವನ್ನ ಆಚರಿಸಬೇಕು ಅಂತೇಳಿ ನಿರ್ಧರಿಸಿದ್ದೇವೆ. ಅದಕ್ಕಿಂತ ಮುಂಚೆನೆ ನಾವು ಲಿಂಗರಾಜನಗರ ಸಮುದಾಯ ಭವನದಲ್ಲಿ ಲಿಂಗೈಕ್ಯ ಶ್ರೀ ಶಿವಪುತ್ರ ಸ್ವಾಮಿಗಳ ಒಂದು ಅಮೃತ ಹಸ್ತದಿಂದ ಗೆಳೆಯರ ಬಳಗದ ಉದ್ಘಾಟನೆ ಸುಮಾರು 1000 ಸದಸ್ಯರ ಸಮ್ಮುಖದಲ್ಲಿ ಗೆಳೆಯರ ಬಳಗದ ಉದ್ಘಾಟನೆಯನ್ನು ಮಾಡಿದೆವು. ನಂತರ ಸಿದ್ದೇಶ್ವರ ಶ್ರೀಗಳು ನಮಗೆ ಉಪದೇಶ ಮಾಡೋದಕ್ಕೆ ಬಂದು ಆಶೀರ್ವಾದ ಮಾಡಿ ಹೋದರು. ಜ್ಯೋತಿ ಕೇವಲ ಜ್ಯೋತಿಯಲ್ಲ, ಜ್ಞಾನದ ಪ್ರತೀಕ, ಬೆಳಕಿನ ಪ್ರತೀಕ. ಜ್ಯೋತಿ ಅಂಧಕಾರವನ್ನು ಹೊಡೆದೋಡಿಸುವ ಪ್ರತೀಕ. ವೇದಿಕೆ ಗಣ್ಯರೊಂದಿಗೆ ಸಭಿಕರೆಲ್ಲ ಚಪ್ಪಾಳೆ ಮೂಲಕ ಕೈ ಜೋಡಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನೀವು ಚಪ್ಪಾಳೆಯನ್ನ ಹಾಕಿದ್ರೆ ನೀವು ಜ್ಯೋತಿಯನ್ನ ಬೆಳಗಿಸಿದಷ್ಟು ಸಂತೋಷ ನಮಗೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರ ಹೆಸರನ್ನು ಉಲ್ಲೇಖ ಮಾಡಿದರು ಮತ್ತು ಅವರಿಗೆ ಗೌರವ ಕೂಡ ಸಲ್ಲಿಸಿದರು. ತ್ಯಾಗ ಮಾಡಿ 1 ವರ್ಷ ಆಯಿತು. ಬಂದ ತಕ್ಷಣ ನಮ್ಮ ಬಾಳಣ್ಣ ಏನಲ್ಲೇ ಪೋಸ್ಟರ್ ಹಾಕ್ಯಾರಲ್ಲ, ಸಿದ್ದೇಶ್ವರ ಶ್ರೀಗಳ ಫೋಟೋ ಹಾಕಿದ್ದಾರೆ. ಅವ್ರು ಹಾಕಿದ ಮೇಲೆ ಸಿದ್ದೇಶ್ವರ ಶ್ರೀಗಳನ್ನು ಕುರಿತು ನಾನು ಹೆಚ್ಚು ಮಾತಾಡೋದಿಲ್ಲ. ಸಿದ್ದೇಶ್ವರ ಶ್ರೀಗಳ ಕುರಿತು ಒಬ್ಬರೊಂದು ಕಾವ್ಯವನ್ನು ರಚನೆ ಮಾಡಿದ್ರು. ಅದನ್ನು ಸುಮಾರು ದಿವಸಗಳ ಹಿಂದೆ ನನಗೊಬ್ಬರು ಕಳಿಸಿದ್ರು. ಅದನ್ನು ನಾನು ರೆಕಾರ್ಡ್ ಮಾಡಿಟ್ಟಿದ್ದೆ. ಅದನ್ನು ಓದ್ತೀನಿ. ಅಂದ್ರೆ ಪನ್ನ ಮುಟ್ಟಲಿಲ್ಲ, ಮಣ್ಣು ಕೊಳ್ಳಲಿಲ್ಲ,
ಹೆಣ್ಣು ಹಣ್ಣು ಮಣ್ಣು ಎಂದು ಇಚ್ಛಿಸಲಿಲ್ಲ. ಜಗದ ಹುಚ್ಚಿಗೆ ಹೋಗಲಿಲ್ಲ, ಜಗದೇಳಿಗೆ ಬಿಡಲಿಲ್ಲ. ಹಾಲು ಕುಡಿಯಲಿಲ್ಲ, ಹಣ್ಣು ತಿನ್ನಲಿಲ್ಲ, ಹುಳಿ ಉಪ್ಪು ಖಾರ ಮುಟ್ಟಲಿಲ್ಲ. ಪಲ್ಲಕ್ಕಿ ಹತ್ತಿ ಯಾರ ಹೆಗಲ ನೋವು ಮಾಡಲಿಲ್ಲ. ತಕ್ಕಡಿಯಲ್ಲಿ ಕೂತು ತುಲಾಭಾರ ಮಾಡಿಸಿಕೊಂಡು ಕಂಡವರಿಗೆ ಭಾರವಾಗಲಿಲ್ಲ. ತೊಟ್ಟಲಲ್ಲಿ ಕುಳಿತು ಕುಲಾಯಿ ಕಟ್ಟಿಸಿಕೊಂಡು ಹೆಂಗಳರೆ ಕೂಡ ತೂಗಿಸಿಕೊಳ್ಳುತ್ತಾ ತುಂಬ ಕೊಚ್ಚಿಕೊಳ್ಳಲಿಲ್ಲ. ಕಿರೀಟ ಹಾಕಲಿಲ್ಲ, ಜಗದೊಳಗೆ ಏನೂ ಮೆರೆಯಲಿಲ್ಲ. ಹಾರ ತುರಾಯಿ ಮಾನ ಸನ್ಮಾನಗಳ ಸುಳಿವಿಗೆ ಸುಳಿಯಲಿಲ್ಲ. ಕೈ ಒಡ್ಡಲಿಲ್ಲ, ಒಡಹುಟ್ಟಿದವರನ್ನ ಸಾಕಿಸಲೂ ಇರಲಿಲ್ಲ. ಯಾರ ಒಡವೆ ಮಾಡಲಿಲ್ಲ, ತನ್ನೊಳಗೆ ತಾನೇ ಇರುವುದು ಬಿಡಲಿಲ್ಲ. ಯಾವ ಪದವಿ ಬೇಡಲಿಲ್ಲ, ಯಾರ ಹಂಗಿನಳು ಬದುಕಲಿಲ್ಲ. ಹೆಸರಿನ ಆಸೆಗಾಗಿ ದೇಶ ತಿರುಗಲಿಲ್ಲ. ಸದಾ ಮುಕ್ಕು ಕಲ್ಯಾಣ ಬಿಡಲಿಲ್ಲ. ಹಾರಾಡಿ ಹೇಳಲಿಲ್ಲ, ಕೇಕೆ ಸೀಳೆ ಚಪ್ಪಾಳೆ ಗಿಟ್ಟಿಸಿಕೊಳ್ಳಲಿಲ್ಲ. ಸದಾ ಶಾಂತಿ ಬಿಡಲಿಲ್ಲ. ಹೊಟ್ಟೆ ತುಂಬ ಉಣ್ಣಲಿಲ್ಲ. ಬಂದ ಭಕ್ತರ ಹೊಟ್ಟೆ ನೆತ್ತೆ ತುಂಬಿಸುವುದನ್ನು ಬಿಡಲಿಲ್ಲ. ಇಸ್ತ್ರಿ ಬಟ್ಟೆ ಹಾಕಲಿಲ್ಲ, ಸೋಗು ದಿಮಾಕು ಸುಳಿಯಲಿಲ್ಲ. ಬಂಧನದ ಸುಳಿಗೆ ಸಿಗಲಿಲ್ಲ, ಕಾರು ಹತ್ತಿ ಮೆರೆಯಲಿಲ್ಲ. ಸುತ್ತ ತಿರುಗೋದು ಬಿಡಲಿಲ್ಲ, ತನ್ನದ್ಯಾವುದು ಮಾಡಿಕೊಳ್ಳಲಿಲ್ಲ. ತನ್ನ ತಿಳಿಸುತ್ತಾ ತಾನೇ ದೇವರಾಗಿ ಬಿಟ್ಟ ಸಿದ್ಧಲಿಂಗ. ನಮ್ಮ ನಿಮ್ಮೆಲ್ಲರ ಬಂಧ. ಹೆಲ್ತ್ ಇನ್ಶೂರೆನ್ಸ್ ಕಟ್ಟಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಸಾಲ ಮಾಡಿ ಕಟ್ಟಿ. ಯೋಚನೆ ಮಾಡಿ, 5 ಲಕ್ಷ ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ಗೆ 10,000 ರೂಪಾಯಿ ಪ್ರೀಮಿಯಂ ಆಗುತ್ತೆ ಅಂದ್ಕೊಳ್ಳಿ. ನೀವು 5 ಲಕ್ಷ ರೂಪಾಯಿ ಕವರೇಜ್ಗೆ 10,000 ರೂಪಾಯಿನ ಸಾಲ ಮಾಡಿ ಇವತ್ತು ಕಟ್ಟೋದು ಬೆಟ್ರಾ, ನಾಳೆ ಕಾಯಿಲೆ ಬಂದಾಗ 5 ಲಕ್ಷ ರೂಪಾಯಿ ಸಾಲ ಮಾಡೋದು ಬೆಟ್ರಾ? ದಯವಿಟ್ಟು ಯೋಚನೆ ಮಾಡಿ. ನಾಳೆ ನಿಮ್ಮವ್ರನ್ನ ನೀವು ಬೀದಿಗೆ ಹಾಕಬೇಡಿ. ಒಂದು ಕಾಯಿಲೆ ಇಡೀ ಮನೆಯನ್ನ, ಅವರ ಸಂಸಾರವನ್ನು ಹಾಳು ಮಾಡುತ್ತೆ. ಬೀದಿಗೆ ಹಾಕಿ ಅವ್ರು ಎಲ್ಲೆಲ್ಲಿ ಬರ್ತಾರೋ ಅವ್ರನ್ನೇ ಅಪ್ಕೊಳ್ಳೇಬೇಕು. ಯಾಕೆ ಅಂದ್ರೆ ಮಾತು ಹೊರಟಾದ್ರೂ ಹೃದಯ ಸುಮಧುರವಾಗಿರುವಂತಹ, ಇನ್ನೊಬ್ಬರ ನೋವಿಗೆ ನೆವರಿಕೆಯಾಗಿ ಅವರ ಕೊರಳ ಧ್ವನಿಯಾಗುವ ಹೃದಯವಂತಿಕೆ, ಸಂಸ್ಕಾರ, ಆತಿಥ್ಯ ಅನ್ನೋದು ನಮಗೆ ಬಸವಾದಿ ಶರಣರಿಂದ, ನಮ್ಮ ತೊರವಿ ನರಸಿಂಹದೇವರಿಂದ ಈ ಎಲ್ಲ ಒಂದು ಋಣಾನುಬಂಧ ಇದೆ. ಇಲ್ಲಿ ಈ ವಿಜಯಪುರಕ್ಕೆ ಪ್ರಹ್ಲಾದ್ ಜೋಶಿ ಸಾಹೇಬರಿಗೂ ಒಂದು ಋಣಾನುಬಂಧ ಇದೆ. ಅವರು ನಮ್ಮ ತೊರವಿಯ ನರಸಿಂಹದೇವರ ಆಶೀರ್ವಾದದ ಶ್ರೀರಕ್ಷೆಯ ನೆರಳಲ್ಲಿ ಈ ದೇಶವನ್ನ ಬೆಳಗ್ತಿರೋರು. ಹೀಗಾಗಿ ವಿಜಯಪುರವನ್ನು ಯಾರು ನಿರ್ಲಕ್ಷಿಸಕ್ ಸಾಧ್ಯನೇ ಇಲ್ಲ. ಹಾ ಸರ್, ಹುಟ್ಟಿದ್ದೆ ವಿಜಯಪುರ. ಮತ್ತಿಲ್ಲಿ ಹೋಮ್ ಮಿನಿಸ್ಟರ್ಸ್ ಬಹಳ ಮಂದಿ ಹುಬ್ಳಿ ಧಾರವಾಡದವರಿಗೆ ಬಿಜಾಪುರದವರು ಅದಾರ ಸರ್. ಹಾ, ಅದಕ್ಕೆ ಸರ್ ಈ ಒಂದು ಋಣಾನುಬಂಧ ಇರೋದ್ರಿಂದ ಅಡಿಗೆ ಮನಿನೇ ನಮ್ಮ ಇದ್ದಾಗ ಹುಬ್ಳಿ ಧಾರವಾಡದವ್ರು ನೀವು ನಮ್ಮನ್ನು ಒಪ್ಪಿಕೊಳ್ಬೇಕು ಅಂತ ನಾನು ಬಹಳ ಪ್ರೀತಿಯಿಂದ ನಿಮ್ಮಲ್ಲಿ ಕೋರ್ಕೊಳ್ತೇನೆ ಸರ್. ಹೀಗಾಗಿ ನಮ್ಮ ಪ್ರದೀಪ್ ಶೆಟ್ಟರ್ ಅವರು ಅದಕ್ಕೆ ನಾನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಾಕೆ ನಿಮ್ಮನ್ನು ಅಭಿನಂದಿಸಲಿಕ್ಕೆ ಬಯಸ್ತೇನೆ ಅಂದ್ರೆ, ದೂರದರ್ಶನದಿಂದ ನಮ್ಮ ತಾಯಂದಿರನ್ನ ಗುರುದರ್ಶನಕ್ಕೆ ತರೋದು, ಇಂದಿನ ಯುವಕರು ಪಾಶ್ಚಾತ್ಯ ಸಂಸ್ಕೃತಿಯನ್ನ ಅಳವಡಿಸಿಕೊಂಡು ತಂದೆ ತಾಯಿ ಗುರು ಅನ್ನೋ ಸಂಸ್ಕಾರದಿಂದ ದೂರ ಸರಿಯುತ್ತಿರುವ ಕಾಲಘಟ್ಟದಲ್ಲಿ ನಮ್ಮ ತಂದೆ ತಾಯಂದಿರು ಇಂಥದೊಂದು ನಿಸರ್ಗದ ಮಡಿಲಲ್ಲಿ ನಾವೆಲ್ಲ ಸೇರಿ ನಮ್ಮ ನೋವು ನಲಿವುಗಳನ್ನ ಹಂಚ್ಕೊಳ್ಬೇಕು ಅಂತ ಬಂದಿದಿರಲ್ಲ. ಈ ಸಂಕ್ರಮಣದ ಕಾಲಘಟ್ಟದಲ್ಲಿ ನಮ್ಮ ತಾಯಂದಿರು ನೀವೆಲ್ಲ ಬಂದಿರೋದನ್ನ ನೋಡಿದ್ರೆ, ನೀವು ಬರ್ಬೇಕಾದ್ರೆ ಮಕ್ಕಳನ್ನ ಕರೆತನ್ನಿ, ಸೊಸೆಯಂದ್ರನ್ನ ಕರೆತನ್ನಿ, ಎಲ್ಲರ ಜೊತೆಗೆ ಬನ್ನಿ ಅಂತ ಹೇಳಿ ನಮ್ಮ ಹಿರಿಯರು ಆಸೆ ಪಡ್ತಾ ಇದ್ರು. ಜಳಕಿಯವ್ರ ಕೇಳಿದ 3ನೇ ಬಾರಿ ನಾವು ಇಲ್ಲಿ ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲೇ ಮುಖ್ಯ ಅತಿಥಿಗಳಾಗ್ಬೋದಂತ ಸನ್ಮಾನ್ಯ ಪ್ರಹ್ಲಾದ್ ಇದು ಕೆರೂರು. ಹಿಂಗಾಗಿ ಬಹಳ ಸಮ್ಮತ ಇದೆ ಸರ್. 90% ನಾವು ಬಿಜಾಪುರದಾಗ, ನಾವೊಬ್ಬನ ಇಲ್ಲಿ ಹುಬ್ಬಳ್ಳಿಯಾಗಿ, ನಾವು ನಮ್ಮ ತಂದೆಯವರು ಕಲಗಡಿ ಜಿಲ್ಲೆಯವರು, ಮಿಶ್ರಕೋಟೆಯವರು. ಹಿಂಗಾಗಿ ಬಹಳ ಅಭಿಮಾನ ಇದೆ ನನಗೆ. 90% ನಾವು ಬಿಜಾಪುರದವ. ಹಿಂಗಾಗಿ ನಾನು ಹಕ್ಕಿಲೇ ಹೇಳ್ತಾ ಇದ್ದೀನಿ, ನಾನು ಈ ಬಳಗದ ಒಬ್ಬ ಸದಸ್ಯ. ಬಹಳ ಗೌರವ ಇದೆ, ಯಾಕಂದ್ರೆ ತಾಯಿ ತವ್ರ ಮನೆ ನಮ್ಮ ತಾಯಿದು ಕೆರೂರು. ಹಿಂಗಾಗಿ ಬಹಳ ಸಂತೋಷದಿಂದ ಇವತ್ತು ಈ ಒಂದು ಕೂಟನ ಮಾಡ್ತಾ ಇದ್ರಿ. ಈಗಾಗಲೇ ಜಳಕಿಯವ್ರು ಭಾಳ ಹೇಳಿದ್ರು, ವರ್ಷ ಎಲ್ಲರೂ ನಾವು ಕೂಡ್ತಿರ್ತೀವ್ರಿ ಹಬ್ಬ ಹರಿದಿನದಾಗ, ಸಂಕ್ರಾಂತಿಗೆ ಮಾತ್ರ ಇಷ್ಟೊಂದು ನಾವು ಗ್ರ್ಯಾಂಡ್ ಆಗಿ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ರು. ಇದೇ ತರ ನೀವು ಹಬ್ಬ ದಿನ ಎಲ್ಲರೂ ಕೂಡ್ರಿ, ಒಂದು ಯುನಿಟಿ ಇರಲಿ. ಈಗ ಬೆಂಗಳೂರದಾಗ ಉತ್ತರ ಕರ್ನಾಟಕದವ್ರು ಒಂದು ಕಾರ್ಯಕ್ರಮ ಮಾಡ್ತಾರೆ, ನಮ್ಮ ಭಾಗದವರು. ಹಂಗೆ ನೀವು ಇಲ್ಲಿ ಬಿಜಾಪುರದ ಮಾಡತ್ತೀರಿ, ಭಾಳ ಒಳ್ಳೆ ಕಾರ್ಯಕ್ರಮ ಮಾಡತ್ತೀರಿ. ಇನ್ನೂ ಇದು
ಇದಾಗಲಿ ಬೆಳಿಲಿ. ಇನ್ನೂ ಸಾಕಷ್ಟು ಜನರು ಬಹಳ ಮಂದಿ ಎಲ್ಲರೂ ಬಿಜಾಪುರದವರು ಅಂಥವ್ರೆಲ್ಲ ಕೂಡಿಸ್ರಿ, ಎಲ್ಲರೂ ಒಂದಾಗಿರೋಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾನು ಅಭಿನಂದಿಸಿ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಮಾತನಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೈಯಕ್ತಿಕವಾಗಿ ನಾವು ಹುಟ್ಟಿದ್ದು ಬಿಜಾಪುರ. ಆನಂತರ ನಮ್ಮ ತಾಯಿಯ ತವ್ರ ಮನೆ ಬಾದಾಮಿ ತಾಲೂಕಿನ ನೀಲ್ಗುಂದ. ಸಾಮಾನ್ಯವಾಗಿ ಸಾಧಾರಣ 10ನೇ PUC ನಾವು ಎರಡೂ ಏನು ಹಾಲಿಡೇ ಇರ್ತಿದ್ದು ಆವಾಗ ಅಲ್ಲಿಗೆ ಹೋಗ್ತಾ ಇದ್ವಿ. ದೊಡ್ಡ ಕಮತ ಇತ್ತು ಆವಾಗ ಅವ್ರದ್ದು, ನಮ್ಮ ಅಜ್ಜಿದು ಸುಮಾರು 6 ಎತ್ತಿನ ಕಮತ ಇತ್ತು. ಹಾಗಾಗಿ ಅಲ್ಲಿ ತೋಟ ಇತ್ತು. ಭಾಳ ಸಂತೋಷದಿಂದ ಅಲ್ಲಿ ಭಾಳ ದಿವಸ ಹೋಗಿರ್ತಾ ಇದ್ವಿ. ಅದಾದ ನಂತರ ನಮ್ಮ ಮನೆಯವರು ಸಹಿತ ಐಹೊಳೆಯವರು. ಹಾಗಾಗಿ ಬಿಜಾಪುರದ ಸಂಬಂಧ ಏನದ ಅದು ಭಾಳದ. ತೊರ್ವಿ ಲಕ್ಷ್ಮೀ ನರಸಿಂಹದೇವರು ನಮ್ಮ ಮನೆ ದೇವರು. ಹೀಗಾಗಿ ನಾನು MB ಪಾಟೀಲ್ರು ಮೊನ್ನೆ ಅಲ್ಲಿ ಹೋದಾಗ MB ಪಾಟೀಲ್ರು ನನಗೆ ಭಾಳ ಆಗ್ರಹಪೂರ್ವಕವಾಗಿ ತೊರ್ವಿಯ ಮಹಾದ್ವಾರವನ್ನು ಕಟ್ಟಿಸಿದ್ದೀನಿ, ನೀವೇ ಬಂದು ಉದ್ಘಾಟನೆ ಮಾಡ್ಬೇಕಂತ ಹೇಳಿದ್ರು. ಹೀಗಾಗಿ ನಾನು ಅವ್ರು ಕೂಡ ಹೋಗಿದ್ವಿ. ಮೊನ್ನೆ BLD ಸಂಸ್ಥೆಯ ಪದವಿ ಪ್ರದಾನ ಸಮಾರಂಭದಲ್ಲಿಯೂ ಕೂಡ ಕಾನ್ವೊಕೇಶನ್ದಲ್ಲಿಯೂ ನನಗೆ ಅವರು ಭಾಳ ಆಗ್ರಹಪೂರ್ವಕವಾಗಿ ಕರೆದಿದ್ರು. ನಾನು ಹೇಳಿದೆ, ಇಲ್ಲರಿ ನನಗೆ ಲಾಸ್ಟ್ ಮಿನಿಟಿಗೆ ನನಗೊಂದೇನೋ ಕ್ಯಾಬಿನೆಟ್ ಬಂತು, ಕ್ಯಾಬಿನೆಟ್ ಸಬ್ ಕಮಿಟಿ ಬಂತು. ನಮ್ಮ ಹೋಮ್ ಮಿನಿಸ್ಟರ್ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಕರೆದ್ಬಿಟ್ಟು ಅದಕ್ಕೆ ಹೆಂಗೆ ಬರೋದು ಬಿಡ್ರಿ ಬೇಡ ಅಂತ. ನೀವು ಸ್ಪೆಷಲ್ ಫ್ಲೈಟ್ ಆದರೂ ಕಳಿಸ್ತೀನಿ, ನೀವು ಬರಬೇಕಂತಂದ್ರೆ. ಆಮೇಲೆ ನಾವು ಮತ್ತೆ ಏನೇನೋ ಸರ್ಕಾರ ನೀವು ಕಳಿಸೋದು ಬೇಡ, ನಾ ಬರ್ತೀನಿ ಅಂತ ಬಂದರೆ ನಮಗೆ ಬಿಜಾಪುರಕ್ಕೆ ಇರುವ ಆತ್ಮೀಯ ಸಂಬಂಧದ ಕಾರಣದಿಂದ ನಾನು ಅಲ್ಲಿ ಹೋಗಿದ್ದೆ. ನಾನು ಜಾಸ್ತಿ ಮಾತಾಡೋದಿಲ್ಲ, ಯಾಕಂದ್ರೆ ಏನು ಮಾತಾಡೋದಿಲ್ಲ ನಮ್ಮ ಸಂಗಮೇಶ್ ಬಬಲೇಶ್ವರ್ ಅವ್ರು ಮಾತಾಡ್ಯಾರ. ಇನ್ನೊಂದು ಏನಿರ್ತದ ಅಂತಂದ್ರೆ ಇದಕ್ಕೆ ಭಾಳ ಕಾಲದಿಂದ ಅರ್ಥ ಇದೆ. ಧಾರ್ಮಿಕವಾಗಿ ಹೇಳೋದಾದರೆ, ಐತಿಹಾಸಿಕಗಳು ಹೇಳೋದಾದರೆ, ಭೀಷ್ಮ ತನ್ನ ಇಚ್ಛಾಮರಣಿಯಾಗಿದ್ದರು ಅನ್ನೋದು ನಿಮ್ಗೆ ಗೊತ್ತದೆ. ಭೀಷ್ಮಾಚಾರ್ಯರು ಇಚ್ಛಾಮರಣಿಯಾಗಿದ್ದರು. ಶರಶಯ್ಯ ಇಲ್ಲದಂಥ ಭೀಷ್ಮಾಚಾರ್ಯರು ತಮ್ಮ ಪ್ರಾಣವನ್ನು ಬಿಡಲಿಕ್ಕೆ ಆಯ್ದುಕೊಂಡದ್ದು ಉತ್ತರಾಯಣದ ಪರ್ವಕಾಲ. ಉತ್ತರಾಯಣ ಶ್ರೇಷ್ಠವಾದಂಥ ಸಮಯ ಅಂತ ಪರಿಗಣಿಸ್ತಾರೆ. ಯಾಕೆ ಶ್ರೇಷ್ಠವಾದಂಥದ್ದನ್ನು ಪರಿಗಣಿಸ್ಲಾಗ್ತದೆ ಅಂತಂದ್ರೆ, ಈಗ ನಾವು ಕತ್ತಲೆಯಿಂದ ಬೆಳಕಿನತ್ತ ಹೋಗ್ತೀವಿ. ಮನುಷ್ಯನು ಕೂಡ ಕತ್ತಲೆಯಿಂದ ಬೆಳಕಿನತ್ತ, ಜ್ಞಾನದ ಕಡೆ ಹೋಗ್ಬೇಕನ್ನುವಂಥ ಕಲ್ಪನೆ ಮಕರ ಸಂಕ್ರಾಂತಿಯಲ್ಲಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಸುಗ್ಗಿ ಇರುವುದರಿಂದ ವಿವಿಧ ರೀತಿಯ ಖಾದ್ಯಗಳನ್ನು ತಿನ್ನಬೇಕು ಅನ್ನುವಂಥ ಕಲ್ಪನೆ ಇದೆ. ಮತ್ತು ಭಾರತೀಯ ಹಬ್ಬಗಳು ಬೇರೆದವ್ರಂಗೆ ಬರೀ ಕೇಕ್ ಕಟ್ ಮಾಡೋದು, ಮತ್ತೊಂದು ಕುರಿ ಕಟ್ ಮಾಡೋದು ಇರೋದಿಲ್ಲ. ನಮ್ದು ಏನಿರ್ತದೆ ಅಂತಂದ್ರೆ ಅವರ್ಸ್ ಇದೆ ಎಂಟೈರ್ಲಿ ಡಿಫರೆಂಟ್ ಇದೆ. ನೀವು ಪ್ರತಿ ಹಬ್ಬಕ್ಕೆ ಸರಿಯಾಗಿ ಅಧ್ಯಯನ ಮಾಡಿ ನೋಡಿದರೆ ನಮ್ಮ ಆಹಾರ ಪದ್ಧತಿಯಲ್ಲಿಯೂ ಸಹಿತ ಬಹಳಷ್ಟು ಸಂಗತಿಗಳು ಅದರಲ್ಲಿನೂ ಅಲ್ಲ. ಈಗ ನಾವು ಯಾಕೆ ಎಳ್ಳು ಉಪಯೋಗ ಮಾಡ್ತೀವಿ ಅಂತಂದ್ರೆ, ಚಳಿಗೆ ಚರ್ಮ ಒಣಗಿರ್ತದೆ ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ದೇಹದಲ್ಲಿ ಶುದ್ಧ ಎಣ್ಣೆಯ ಅಂಶ ಹೋಗ್ಬೇಕಂತ ಎಳ್ಳನ್ನು ಉಪಯೋಗ ಮಾಡುವಂಥದ್ದು. ಹಿಂಗೆ ಹಲವಾರು ಕಾರಣಗಳು ವೈಜ್ಞಾನಿಕವಾಗಿಯೂ ಮತ್ತು ಧಾರ್ಮಿಕವಾಗಿಯೂ ಸೈದ್ಧಾಂತಿಕವಾಗಿಯೂ ಅದ. ಅವರು ಒತ್ತಾಯ ಮಾಡಿದ್ದಕ್ಕೆ ಒಂದು 4-5 ನಿಮಿಷ ಮಾತಾಡಿದ್ದೀನಿ. ನಾ ಏನು ಹೇಳಿದೆ ಅನ್ನೋದು ನೀವು ರಿಪೀಟ್ ಮಾಡಬೇಡ್ರಿ. ಈ ಕಾರ್ಯಕ್ರಮ ಅಕಸ್ಮಾತ್ ಇನ್ಯಾರು ಮಾತಾಡೋರಿಲ್ಲ ಅಂದ್ರೆ ಪಾಪ ಮಂದಿ ಬೈತಾರೆ, ಊಟಕ್ಕೆ ಹಾಕ್ಲಿಕ್ಕೆ ಕರೆಸಿ ಇವ್ರನ್ನ ಯಾಕರೆ ಕರೆಸಿದ್ರು ಅಂತಾರೆ ಅನಾಲಿಂದ. ಅದಕ್ಕೆಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಶುಭಾಶಯ. ನಾನು ಮಾತನಾಡ್ತೀನಿ. ಅದನ್ನೆಲ್ಲ ಜೊತೆಗೂಡಿ ಎಲ್ಲರೂ ಒಡಗೂಡಿ ಆತ್ಮೀಯ ಸನ್ಮಾನವನ್ನ ಸ್ವೀಕರಿಸಿದ ಆಹ್ವಾನಿತರೆಲ್ಲರಿಗೂ, ಸನ್ಮಾನ್ಯರೆಲ್ಲರಿಗೂ ಧನ್ಯವಾದಗಳು. ಹಾಗೂ ಸನ್ಮಾನಿಸಿದಂತಹ ಸಂಘದ ಪದಾಧಿಕಾರಿಗಳಿಗೆಲ್ಲರಿಗೂ ವಂದನೆಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. MR ಸಾಕ್ರೆ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿದ್ದಾನೆ. ಅವರೊಬ್ಬ ಮನೆ ಉದ್ಯೋಗದ ಜೊತೆಗೆ ಇವರು ಮಾಡುತ್ತಿರುವ ಕೆಲಸವು ಸಮಾಜ ಸೇವೆಯು ಶ್ಲಾಘನೀಯ. ಇವರ ಮಕ್ಕಳು ಇಂಜಿನಿಯರಿಂಗ್ ಮಾಡಿದರೂ ಕೂಡ ಚಂದನವನದಲ್ಲಿ
ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಅದು ಬೆಳ್ಳಿ ತೆರೆಗೆ ನಿಮ್ಮೆಲ್ಲರನ್ನ ರಂಜಿಸಲು ಸಂದೇಶವನ್ನ ಸಾರಲು ಬರ್ತಾ ಇದೆ. ಅವರಿಗೆ USA ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು ಕರ್ನಾಟಕ ರಾಜ್ಯ ಅಗ್ರಿ ಯೂನಿವರ್ಸಿಟಿ ಧಾರವಾಡದಲ್ಲಿ ಶಿಕ್ಷಣವನ್ನ ಪೂರೈಸಿ ಬಾಬಾ ಸಾಹೇಬ್ ಪಾಟೀಲ್ ಇವರ ಸಹಪಾಠಿಗಳಾಗಿದ್ದವರು. ಇವರು ಟೆಕ್ಸಾಸ್ ನಲ್ಲಿ ಕೂಡ ನಮ್ಮ ಬಿಜಾಪುರ ಜಿಲ್ಲೆಯ ತಂಪನ್ನ ಜ್ಞಾನವನ್ನ ಹರಡಿಸಿ ಅಲ್ಲಿಯ ಅತ್ಯುತ್ತಮ ನ್ಯಾಷನಲ್ ರಿಸರ್ಚ್ ಎಕ್ಸಲೆನ್ಸ್ ಟೆಕ್ಸಾಸ್ ಇದರ ನಿರ್ದೇಶಕರು ಮತ್ತು ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶ್ರೀ ಪ್ರಭು ಅಣೆಪ್ನವರು, ಡಾಕ್ಟರ್ ಮಿಲಿಂದ್ ಹುಕ್ಕೇರಿ ಅವರು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳಕ್ಕೆ ನೀಡಿದಂತಹ ತಮ್ಮ ವಿಚಾರಗಳನ್ನ ಈ ಬಳಗಕ್ಕೆ ನೀಡಿದಂತಹ ಕೋರ್ ಕಮಿಟಿ ಸದಸ್ಯರಿಗೆ ಸನ್ಮಾನ ಇದೆ. ಆದಷ್ಟು ಬೇಗ ಯಾದವಾಡ ಅವರು, ಶ್ರೀ ಪ್ರಭುಲಿಂಗ ನಾಟೇಕರ್ ಅವರು ಗಣ್ಯಮಾನದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಲೋ ಸರ್, ಇನ್ನು ಕೆಲವೇ ನಿಮಿಷಗಳಲ್ಲಿ ಮನಕ್ಕೆ ಮುದ ನೀಡುವ ಮನರಂಜನಾ ಕಾರ್ಯಕ್ರಮ ಹಾಗೂ ಹೊಟ್ಟೆಗೆ ತಂಪು ಮನರಂಜನೆ ಆಯಿತು. ಚಪ್ಪಾಳೆ ಹೊಟ್ಟೆಯ ಬೆನ್ನೆಲುಬು ಕೋರ್ ಕಮಿಟಿ. ಈ ಕೋರ್ ಕಮಿಟಿಯನ್ನು ಸನ್ಮಾನಿಸುವ ಕಾರ್ಯಕ್ರಮ ಪ್ರಸ್ತುತ ವೇದಿಕೆ ಮೇಲೆ ಮಾಡಿಕೊಟ್ಟಂತಹ ಶ್ರೀ ಬಾಳಣ್ಣ ಪಾಟೀಲ್ ದಂಪತಿಗಳು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಲೋ ಮನೋರಂಜನಾ ಕಾರ್ಯಕ್ರಮಗಳು ಇರ್ತದೆ, ಮಕ್ಕಳಿಂದ ಕಾರ್ಯಕ್ರಮ, ಅದೇ ರೀತಿಯಾಗಿ ರಸಪ್ರಶ್ನೆ ಕಾರ್ಯಕ್ರಮ. ಎಲ್ಲರೂ ಭಾಗವಹಿಸಬೇಕು, ಊಟ ಮಾಡಿ ಮತ್ತೆ ಇಲ್ಲೇ ಬಂದು ಸೇರ್ಬೇಕು. ಇವತ್ತೊಂದು ದಿವಸ ಹಲೋ ಮೇಡಮ್, ಸ್ವೀಕರಿಸಬೇಕಾಗಿ ವಿನಂತಿ. ಊಟ ಮಾಡುವ ನಂತರ ಯಾರು ಕೂಡ ಹೋಗ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ನಮ್ಮ ಬಸಟಿ ಸಾಹೇಬರು ಬಂದರ ಧಾರವಾಡ ನಮ್ಮನ್ನ ನಡೆಸಲಿಕ್ಕೆ ರಾಜೇಶ್ವರಿ ಪತ್ತಾರ್, ಡಾಕ್ಟರ್ ರಾಜೇಶ್ವರಿ ಪತ್ತಾರ್ ಅವರು ರೆಡಿ ಇರ್ಬೇಕು. ಸರ್ ನೀವು ಸ್ವಲ್ಪ ಮಮ್ಮಿ ಅನ್ಬೇಡ. ಈಗ ಸರ್ ಬೇಸ್ ಮಾಡ್ರಿ ಸರ್, ಸ್ವಲ್ಪ ಸರ್ ಒಂದ್ ಸೆಕೆಂಡ್ ಇಲ್ಲಿ ನೋಡಿ ಸಿಂಧಿಗೆ ಅವ್ರ ಇವರು ಭಯಂಕರ ಆಕ್ಟಿವ್ ಡಾಕ್ಟರ್ ಮುಳಿಯಿಂದ ಅವರು ಸನ್ಮಾನಿಸ್ತಾ ಇದ್ದಾರೆ.